ವಕ್ಫ್ ಆಸ್ತಿ ವಿವಾದ ವಿಚಾರ ಚಾಮರಾಜನಗರದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಬಿಜೆಪಿಯಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಆಂದೋಲನ ನಡೆದಿದ್ದು ಚಾಮರಾಜೇಶ್ವರ ಪಾರ್ಕ್ ಬಳಿ ಬಿಜೆಪಿ ಕಾರ್ಯಕರ್ತರು ಧರಣಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಚಿವ ಜಮೀರ್ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದು ರಾಜ್ಯ ಸರ್ಕಾರದಿಂದ ದೃಷ್ಟೀಕರಣ ರಾಜಕಾರಣ ನಡೀತಾ ಇದೆ. ಪ್ರಸ್ತುತವಿರುವಂತಹ ವಕ್ಫ್ ಕಾಯ್ದೆ ಸಂವಿಧಾನವನ್ನ ಮೀರಿದ್ದಾಗಿದೆ, ನ್ಯಾಯಾಂಗವನ್ನ ಉಲ್ಲಂಘಿಸುವಂತಹ ಕಾಯ್ದೆಯಾಗಿದೆ. ಇದಕ್ಕೆ ತಿದ್ದುಪಡಿ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಇದನ್ನ ಮನಗಂಡಂತಹ ರಾಜ್ಯ ಸರ್ಕಾರ ಅನಾವಶ್ಯಕ ಗೊಂದಲವನ್ನ ಸೃಷ್ಟಿಸಿದೆ ಅಂತ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಎನ್ ಮಹೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ವಕ್ಫ್ ವಿರುದ್ಧವಾಗಿ ಚಾಮರಾಜನಗರದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದ್ದು ಬಿಜೆಪಿಯಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಆಂದೋಲನ ನಡೆಸಲಾಗಿದೆ. ಚಾಮರಾಜೇಶ್ವರ ಪಾರ್ಕ್ ಬಳಿ ಬಿಜೆಪಿ ಕಾರ್ಯಕರ್ತರು ಧರಣಿ ನಡೆಸಿದ್ದು ಸಿಎಂ ಸಿದ್ದರಾಮಯ್ಯ ಸಚಿವ ಜಮೀರ್ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಡವರ ರೇಷನ್ ಕಾರ್ಡ್ಗಳನ್ನು ಕಿತ್ತು ಹಾಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಭೂಮಿ ನಮ್ಮ ಭೂಮಿ ರೈತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ರಾಜ್ಯ ಪಾರ್ಟಿ ಇಡೀ ರಾಜ್ಯದಾದ್ಯಂತ ಏನು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ವಕ್ಫ್ ಖಾತೆ ಸಚಿವ ಜಮೀರ್ ಅಹಮದ್ ಅವರು ವಕ್ಫ್ ಅದಾಲತ್ ಮಾಡಿ ಉತ್ತರ ಕರ್ನಾಟಕದಲ್ಲಿ ಸುಮಾರು 500 ಜನ ರೈತರಿಗೆ ನಿಮ್ಮ ಭೂಮಿ ವಕ್ಫ್ ಪ್ರಾಪರ್ಟಿ ಅದು ಅಂತ ಏನು ನೋಟಿಸ್ ಕೊಟ್ಟಿದ್ದಾರೆ, ಅದನ್ನ ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಒಂದು ದಿನದ ಪ್ರತಿಭಟನಾ ಧರಣಿಯನ್ನ ಮಾಡ್ತಾ ಇದ್ದೀವಿ. ಚಾಮರಾಜನಗರದಲ್ಲೂ ಕೂಡ 3-4 ಪ್ರಕರಣಗಳಿದೆ. ಅವರು ಭೂಮಿ ಕಳ್ಕೊಳ್ಳೋ ಸಾಧ್ಯತೆ ಇರೋರು ಕೂಡ ಈಗ ಬರ್ತಾರೆ, ಬಂದಾಗ ನಿಮ್ಮ ಜೊತೆ ಮಾತಾಡ್ತಾರೆ. ನೋಡಿ, ಇಡೀ ದೇಶದ ಎಲ್ಲ ಬೋರ್ಡು ಕಾರ್ಪೊರೇಷನ್ಗಳು ಸೃಷ್ಟಿಯಾಗೋದು ಭಾರತದ ಸಂವಿಧಾನದ ಕೆಳಗಡೆ. ವಕ್ಫ್ ಬೋರ್ಡು ಏನು ಜಮೀನುಗಳನ್ನು ಇವತ್ತು ರೈತರು ಉಳುಮೆ ಮಾಡಿಕೊಂಡು ತಲತಲಾಂತರ ಅವರು ಅನುಭವಿಸ್ಕೊಂಡು ಬಂದಂಥ ಜಮೀನುಗಳಿಗೆ ಏಕಾಏಕಿ ನೋಟಿಸ್ ಕೊಡುವಂಥದ್ದನ್ನು ಮಾಡ್ತಾ ಇದೆ. ರೈತರಿಗೆ ಹೋದಂಥ ಸಂದರ್ಭದಲ್ಲಿ ಆಘಾತ ಆಗ್ತಿರುವಂಥದ್ದು ಆಗ್ತಾ ಇದೆ. ಇದು ಇಡೀ ರಾಜ್ಯದಲ್ಲಿ ನಡೀತಿರುವಂಥದ್ದು, ಇಡೀ ದೇಶದಲ್ಲಿ ಹೆಚ್ಚಿನ ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೀತಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಏನು ವಕ್ಫ್ ಬೋರ್ಡ್ ಇದೆ, ಅವರ ಆಸ್ತಿ ಇದೆ, ಅದನ್ನು ಸಂರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಹಾಗಂತ ಹೇಳಿ ಅಮಾಯಕ ರೈತರ ಒಂದು ಜಮೀನ್ ಮೇಲೆ ನೀವು ಗಡಪ್ರಹಾರ ಮಾಡಿದ್ರೆ ಅದನ್ನು ನೋಡ್ತಾ ಕೂರ್ಲಿಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿಯವರು ಸಿದ್ಧ ಇಲ್ಲ. ಹಾಗಾಗಿನೇ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ವಕ್ಫ್ ಬೋರ್ಡು ಏನು ಉದ್ಘಾಟನೆ ಮಾಡ್ತಾ ಇದೆ, ಜಮೀರ್ ಅಹಮದ್ ಅವರು ಮಂತ್ರಿಗಳಾಗಿ ಅವರು ಅದಾಲತ್ ಮಾಡ್ತೀವಿ ಅಂತ ಹೊರಟಂಥವರು ಇಡೀ ರಾಜ್ಯದಲ್ಲಿ ಒಂದು ಆತಂಕದ ಒಂದು ಸೃಷ್ಟಿ ಮಾಡಿರುವಂಥದ್ದು, ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿರುವಂಥದ್ದು. ಹಾಗಾಗಿ ಈ ವಾತಾವರಣದಿಂದ ಆಚೆ ಬರಬೇಕಾಗಿದೆ. ಏನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಎಲೆಕ್ಷನ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ತಡೆ ಹಿಡಿದಿದ್ವಿ ಅಂತ ಹೇಳಿದ್ರು. ತಾತ್ಕಾಲಿಕವಾಗಿ ತಡೆ ಹಿಡಿತೀವಿ ಅನ್ನೋ ಥರದಲ್ಲಿ ನೋಟಿಸ್ ಕೊಡೋದನ್ನು ತಡೆ ಹಿಡಿದ್ರೆ ಸಾಲದದು, ಅದು ಕಾನೂನು ಆಗಬೇಕು. ಇನ್ನು ಯಾವುದೇ ಕಾರಣಕ್ಕೂ ಯಾವುದೇ ರೈತರುಗಳಿಗೂ ಈ ಥರದ ಬೆದರಿಕೆ ಬರೋ ಥರದಲ್ಲಿ ಆಗಬಾರ್ದು. ಅದ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಏನು ರೈತರಿಗೆ ತೊಂದರೆ ಕೊಡ್ತಿರುವಂಥದ್ದಾಗಿರ್ಬೋದು, ಬೇರೆಯವ್ರಿಗೆ ಈ ಒಂದು ಗುಮ್ಮ ತೋರಿಸುವಂಥದ್ದು, ಗುಮ್ಮವನ್ನು ತೋರಿಸುವಂಥದ್ದು ಆಗ್ತಾ ಇದೆಯಲ್ಲ, ಇದನ್ನು ನಿಲ್ಲಿಸಬೇಕು ಅನ್ನೋದು ನಮ್ಮ ಆಗ್ರಹ ಇರುವಂಥದ್ದು. ನಮ್ಮ